ಅಘನಾಶಿನಿ ನದಿ ತಿರುವು ಯೋಜನೆಯನ್ನ ಸರ್ಕಾರ ಕೈಬಿಡಬೇಕೆಂದು ಆಗ್ರಹಿಸಿ ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಎಂಜಿ ಭಟ್ ನೇತೃತ್ವದಲ್ಲಿ ನೂರಾರು ಜನರು ಕುಮಟಾದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿದರು. ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿ ಹಾಗೂ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಸಹಕಾರದಲ್ಲಿ ಕುಮಟಾದ ಜನರು ನೂರಾರು ಸಂಖ್ಯೆಯಲ್ಲಿ ಕುಮಟಾ ಮಿನಿ ವಿಧಾನಸೌಧದ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಎಂಜಿ ಭಟ್ ಅವರು, ಅಘನಾಶಿನಿ ನದಿ ನೀರನ್ನು ಚಿತ್ರದುರ್ಗದ ವಾಣಿ ವಿಲಾಸ ಜಲಾಶಯಕ್ಕೆ ಸಾಗಿಸುವ ಯೋಜನೆ ಜನಸಮುದಾಯಕ್ಕೆ ಮಾರಕವಾಗಿದೆ. ಈ ಯೋಜನೆಯಿಂದ ಸುಮಾರು 1.20 ಲಕ್ಷ ಮರಗಳ ಬೃಹತ್ ಮಾರಣ ಹೋಮ ಆಗಲಿದೆ. 600 ಎಕರೆ ಅರಣ್ಯ ಪ್ರದೇಶದಲ್ಲಿ 23,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಯೋಜನೆ ರೂಪಿಸಲಾಗಿದೆ. ನೀರು ಹರಿಯಲು ಸುಮಾರು 25 ಕಿಲೋಮೀಟರ್ ಸುರಂಗ ಮಾರ್ಗ ಕೊರೆಯಬೇಕಿದೆ. ಈ ಸುರಂಗ ನಿರ್ಮಾಣಕ್ಕೆ ಸ್ಫೋಟಕಗಳು, ಹಿಟಾಚಿ, ಜೆಸಿಬಿ ಬಳಸುವುದರಿಂದ ನೈಸರ್ಗಿಕವಾಗಿ ನಿರ್ಮಾಣವಾದ ಗುಡ್ಡಗಳಿಗೆ ಬಹುದೊಡ್ಡ ಹೊಡೆತ ಬಿದ್ದು ಗುಡ್ಡ ಕುಸಿದರೂ ಆಶ್ಚರ್ಯವಿಲ್ಲ. ಈ ಯೋಜನೆಯಿಂದ ಲಕ್ಷಾಂತರ ಜನರು ಜೀವ ಕಳೆದುಕೊಳ್ಳಬೇಕಾಗಬಹುದು. ಅಲ್ಲದೆ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶಗಳಲ್ಲಿ ವಿಶ್ವದಲ್ಲಿ ಅತಿ ವಿಶಿಷ್ಟವಾದ 325 ಬಗೆಯ ಪ್ರಾಣಿ ಪಕ್ಷಿ ಸಂಕುಲಗಳು ಇವೆ. ಅವುಗಳಲ್ಲಿ 129 ಪ್ರಭೇದದ ಪ್ರಾಣಿಗಳು ಅಳಿವಿನಂಚಿನಲ್ಲಿವೆ. 51 ಬಗೆಯ ಪ್ರಾಣಿಗಳು ತೀರಾ ಅಳಿವಿನಂಚಿನಲ್ಲಿವೆ. ಅಘನಾಶಿನಿ ನದಿ ಸಮುದ್ರವನ್ನ ಸೇರುವ ಮುಖಜ ಪ್ರದೇಶದ ಅಳಿವೆ ಭಾಗದಲ್ಲಿ ರಾಮಸರ್ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡುತ್ತಿರುವ ಇಂತಹ ವಿಶೇಷ ಪ್ರದೇಶ ಯೋಜನೆ ಘೋಷಣೆಯಿಂದ ಇದರ ಅಸ್ತಿತ್ವಕ್ಕೆ ಹೊಡೆತ ಬೀಳಲಿದೆ. ಅಲ್ಲದೆ ಕಾನೂನಿನ ಉಲ್ಲಂಘನೆಯೂ ಆಗಲಿದೆ. ಈ ಜಿಲ್ಲೆಯ ಹಿತಕ್ಕಾಗಿ ಈ ಭಾಗದ ಸಮಸ್ತ ಜನರು ಈ ಯೋಜನೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿದ್ದಾರೆ. ಒಂದು ವೇಳೆ ಮುಂದುವರೆದರೆ ಉಗ್ರ ಹೋರಾಟ ಮಾಡುವುದಾಗಿ ಅವರು ಎಚ್ಚರಿಸಿದರು. ಈ ಅಘನಾಶಿನಿ ನದಿ 145 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಒಂದು ವಿಶೇಷ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಪರಿಶುದ್ಧವಾಗಿ ಹರಿಯುವಂತಹ ನದಿ ಯಾವುದಾದ್ರೂ ಅಘನಾಶಿನಿ ಮಾತ್ರ. ಯಾಕಂದ್ರೆ ಬೇರೆ ಎಲ್ಲ ನದಿಗಳು ಕಶ್ಮಲಗಳಿಂದ ತುಂಬಿಕೊಂಡು ಹರಿಯುತ್ತವೆ. ಅಘನಾಶಿನಿ ಮಾತ್ರ ಪವಿತ್ರವಾಗಿ ಯಾವುದೇ ಫ್ಯಾಕ್ಟರಿ ರಾಸಾಯನಿಕಗಳು ಸೇರೋದಿಲ್ಲ, ಅದಕ್ಕೆ ಬ್ರಿಡ್ಜ್ಗಳನ್ನು ಎಲ್ಲೂ ಕಟ್ಟಲಿಲ್ಲ, ಮಾನವ ಎಲ್ಲೂ ನಡೆಯಲಿಲ್ಲ. ಈ ರೀತಿಯಾಗಿ ಅತ್ಯಂತ ಪರಿಶುದ್ಧವಾಗಿ ಹರಿಯುವಂತಹ ನದಿ ಅಘನಾಶಿನಿ. ಜೊತೆಗೆ ನಮ್ಮ ಜಿಲ್ಲೆ ಶಾಪಗ್ರಸ್ತ ಜಿಲ್ಲೆ ಅಂತಾನೆ ಕರಿಬೇಕು. ಯಾಕಂತಂದ್ರೆ ಯಾವ ಯೋಜನೆಗಳಿದ್ರು ನಮ್ಮ ಜಿಲ್ಲೆಗೆ ಹಾಕೋದು. ಶರಾವತಿ ಪಂಪ್ ಸ್ಟೋರೇಜ್ ಇರ್ಬೋದು, ಲಿಂಗನಮಕ್ಕಿ ಡ್ಯಾಮ್ ಇರ್ಬೋದು, ಗೆರಸಪ್ಪ ಇರ್ಬೋದು, ಸೀಬರ್ಡ್ ಇರ್ಬೋದು, ಕೈಗಾ ಇರ್ಬೋದು, ಹೀಗೆ ಲೆಕ್ಕವೇ ಇಲ್ಲದಷ್ಟು ಯೋಜನೆಗಳು ನಮ್ಮ ಜಿಲ್ಲೆಗೆ ಕೊಡ್ತಾರೆ. ನಮ್ಮ ಜಿಲ್ಲೆ ಅರಣ್ಯದಿಂದ ಸಂಪದ್ಭರಿತವಾಗಿದೆ. ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಬರ್ತದೆ. ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶಗಳಲ್ಲಿ 325ಕ್ಕೂ ಹೆಚ್ಚು ಜಗತ್ತಿನಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಅಪರೂಪದ ಪ್ರಭೇದಗಳು ನಮ್ಮ ಪಶ್ಚಿಮ ಘಟ್ಟದಲ್ಲಿದೆ. ಈ 325 ಪ್ರಭೇದಗಳ ಪ್ರಾಣಿಗಳಲ್ಲಿ 129 ಅಳಿವಿನಂಚಿನಲ್ಲಿದ್ದಾವೆ. 51 ಪ್ರಭೇದಗಳು ವಿಶೇಷ ರೀತಿಯಾದ ಪ್ರಭೇದಗಳು ತೀರಾ ಅಳಿವಿನಂಚಿನಲ್ಲಿದೆ. ಅಂದ್ರೆ ಹೆಚ್ಚು ಕಡಿಮೆ ಇನ್ನೊಂದು 10 ವರ್ಷಕ್ಕೆ ಹೋಗಬಹುದು. ಈ ರೀತಿ ಪರಿಸ್ಥಿತಿಯಲ್ಲಿ ಏನು ಮಾಡಬಾರದು ಹೇಳುವಂಥದ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಜೊತೆಗೆ 25 ಕಿಲೋಮೀಟರ್ ಸುರಂಗ ಮಾರ್ಗ ತೋಡ್ತಾರೆ. ಆ ಸುರಂಗ ಮಾರ್ಗವನ್ನು 25 ಕಿಲೋಮೀಟರ್ ತೋಡಬೇಕಾದ್ರೆ ಸ್ಫೋಟಕಗಳನ್ನ ಬಳಸುವುದು, ಜೆಸಿಬಿ, ಹಿಟಾಚಿಗಳನ್ನ ಬಳಸುವುದರಿಂದ ಗುಡ್ಡಕ್ಕೆ ತೊಂದರೆ ಆಗ್ತದೆ. ಗುಡ್ಡ ನೈಸರ್ಗಿಕವಾಗಿರುವಂತಹ ಗುಡ್ಡ. ಏನಾದ್ರೂ ಹೆಚ್ಚು ಕಡಿಮೆಯಾಗಿ ಕುಸಿತು ಅಂತ ನಾವು ನೋಡಿದೀವಿ. ಶಿರೂರು ಗುಡ್ಡ ದುರಂತವನ್ನೇ ನಮ್ಮ ಹತ್ರ ಸಹಿಸಿಕೊಳ್ಳಿಕ್ಕೆ ಆಗ್ತಿಲ್ಲ. ಅದಕ್ಕೆ ಸರಿಯಾಗಿ ತಡೆಯುವಂತಹ ಅಥವಾ ಅನಂತರದಲ್ಲಿ ವ್ಯವಸ್ಥೆ ಮಾಡುವಂತಹ ಯಾವುದೇ ವ್ಯವಸ್ಥೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮತ್ತು ನಿಕಟಪೂರ್ವ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ, ನದಿ ತಿರುವು ಯೋಜನೆಯಿಂದ ಕೇವಲ ಉತ್ತರ ಕನ್ನಡ ಅಲ್ಲದೆ ಹಾವೇರಿ ಭಾಗಕ್ಕೂ ಮಳೆ ಪ್ರಮಾಣ ಕಡಿಮೆಯಾಗಲಿದೆ. ಅಘನಾಶಿನಿ ಮತ್ತು ಶರಾವತಿ ನದಿಗಳು ಉತ್ತರ ಕನ್ನಡ ಜಿಲ್ಲೆಯ ಜೀವ ನದಿಗಳು. ಇದು ಮೀನುಗಾರರ ಹಾಗೂ ರೈತರ ಜೀವನಾಡಿಯಾಗಿದೆ. ನದಿ ತಿರುವು ಯೋಜನೆಯಿಂದ ಅಘನಾಶಿನಿ ನದಿಯ ನೀರು ಬರಿದಾದರೆ ಅಂತರ್ಜಲ ಕುಸಿದು ಕುಡಿಯುವ ನೀರಿಗೆ ಹಾಹಾಕಾರ ಆಗಲಿದೆ. ಅಘನಾಶಿನಿ ಅಥವಾ ಶರಾವತಿ ನದಿಗಳನ್ನು ತಿರುಗಿಸಿಕೊಂಡು ಹೋದಲ್ಲಿ ಆ ನದಿಗಳು ಬತ್ತಿ ಹೋಗಿ ಸುಮಾರು 35 ಕಿಲೋಮೀಟರ್ ನದಿಯ ಪ್ರದೇಶಕ್ಕೆ ಉಪ್ಪು ನೀರು ನುಗ್ಗಿ ಕುಡಿಯಲು ಒಂದು ತೊಟ್ಟು ನೀರು ಸಿಗದೆ ಇರುವ ದುಸ್ಥಿತಿ ಎದುರಾಗಬಹುದು. ಹೀಗಾಗಿ ಈ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಹಾಗಾಗಿ ಸಮಸ್ತ ಜಿಲ್ಲೆಯ ಜನರು ಈ ಯೋಜನೆಯನ್ನ ವಿರೋಧಿಸುತ್ತಿದ್ದಾರೆ. ಸರ್ಕಾರ ಈ ಯೋಜನೆ ಕೈಬಿಡಬೇಕೆಂದು ಆಗ್ರಹಿಸಿದರು. ನಾವು ಹೇಳಬೇಕಾಗಿದೆ ಬಿಟ್ಟರೆ ಯಾವುದೇ ಬೃಹತ್ ಯೋಜನೆ ಬೇಕಾಗಿಲ್ಲ ಅನ್ನುವಂಥದ್ದನ್ನು ನಾವು ಸರ್ಕಾರಕ್ಕೆ ಮುಗಿಸಬೇಕಾಗಿದೆ. ಹಾಗಾಗಿ ನಾನು ತಮ್ಮೆಲ್ಲರೂ ವಿನಂತಿಯನ್ನು ಮಾಡುತ್ತೇನೆ, ಈ ಹೋರಾಟ ಕೇವಲ ಸಾಂಕೇತಿಕವಾಗಿ ಆಗಬಾರದು. ಸರ್ಕಾರ ಎಚ್ಚೆತ್ತುಕೊಳ್ಳುವುದಿಲ್ಲ. ಹಾಗಾಗಿ ನಾನು ಎಲ್ಲರೂ ವಿನಂತಿ ಮಾಡುತ್ತೇನೆ, ತಾವೆಲ್ಲರೂ ಈ ಹೋರಾಟದಲ್ಲಿ ಕೈ ಜೋಡಿಸಬೇಕು. ನಾವು ಉತ್ತರ ಕನ್ನಡ ಜಿಲ್ಲೆಗೆ ಮತ್ತೊಂದು ಆಘಾತವನ್ನು ನೀಡಲಿಕ್ಕೆ ಹೊರಟಿದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನದಿಗಳು ಮಳೆ ಆಧಾರಿತ ನದಿಗಳು. ಉತ್ತರ ಭಾರತದಲ್ಲಿರುವಂತಹ ನದಿಗಳು ಹಾಗಲ್ಲ. ಉತ್ತರ ಭಾರತದಲ್ಲಿ ಹಿಮಾಲಯ ಪರ್ವತದ ಒಂದು ತಪ್ಪಲಿನಲ್ಲಿ ಬರುವಂತಹ ಎಲ್ಲ ನದಿಗಳು ಮಳೆಗಾಲದಲ್ಲಿ ಮಳೆಯಿಂದ ತುಂಬಿರ್ತವೆ. ಬೇಸಿಗೆಯಲ್ಲಿ ಆ ಗ್ಲೇಷಿಯರ್ ಏನು ಮೆಂಡ ಆಗ್ತದೆ ಅಥವಾ ಕರಗ್ತದೆ, ಅದರ ನೀರಿಂದ ಹರಿತಾ ಇರ್ತದೆ. ಅಲ್ಲಿ ಬಹಳ ವ್ಯತ್ಯಾಸ ಆಗೋದಿಲ್ಲ.
ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ ಮಾತನಾಡಿ, ಈ ಯೋಜನೆ ರೈತರ ಮತ್ತು ಮೀನುಗಾರರ ಪಾಲಿಗೆ ಮುಳುವಾಗುವುದಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಜನರಿಗೆ ತೊಂದರೆಯಾಗಲಿದೆ. ನದಿ ಕಣಿವೆಯಲ್ಲಿರುವ ಜೀವ ಸಂಕುಲಗಳು ನಾಶವಾಗಲಿದೆ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಹೋರಾಟ ನಡೆಸುವ ಅಗತ್ಯವಿದೆ ಎಂದರು. ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಮಗೆ ನಾಚಿಕೆ ಆಗಬೇಕು, ನಾವು ಉಗ್ರ ಹೋರಾಟವನ್ನು ಮಾಡಲೇಬೇಕು. ಹಾಗಾಗಿ ಇಂತಹ ಒಂದು ಉಗ್ರ ಹೋರಾಟಕ್ಕೆ ನಾನು ಒಂದು ರೀತಿಯಲ್ಲಿ ಪಾಲ್ಗೊಂಡು ಏನೇ ಇರಲಿ ನಾವು ಅದನ್ನು ಮಾಡಲೇಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್, ಅಘನಾಶಿನಿ ಹಾಗೂ ಜಿಲ್ಲೆಯಲ್ಲಿ ತಲೆ ಎತ್ತಿರುವ ಅನೇಕ ಮಾರಕ ಯೋಜನೆಗಳನ್ನು ವಿರೋಧಿಸುತ್ತಾ ಬಂದಿದ್ದೇನೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಹಾಗೆ ಅಘನಾಶಿನಿ ನದಿ ತಿರುವಿನ ಬಗ್ಗೆ ಸದನದಲ್ಲಿ ಸುದೀರ್ಘವಾಗಿ ಮಾತನಾಡಿದ್ದೇನೆ. ಜಿಲ್ಲೆಯ ಜನರಿಗೆ ಪ್ರಯೋಜನವಾಗದ ಮಾರಕ ಯೋಜನೆಗಳು ಮಾತ್ರ ತರುವ ಹುನ್ನಾರವನ್ನ ಸರ್ಕಾರ ನಡೆಸುತ್ತಿದೆ. ಜನರಿಗೆ ಅಗತ್ಯವಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲೆಗೆ ವಿಶ್ವವಿದ್ಯಾಲಯವನ್ನ ನೀಡುವಂತೆ ನಿರಂತರವಾಗಿ ಒತ್ತಾಯಿಸುತ್ತಾ ಬಂದಿದ್ದೇನೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಎಂದರು. ಯಾವುದೇ ಕಾಳಜಿ ಆಗಲಿ, ಯಾವುದೇ ಒಂದು ಪ್ರಯೋಜನಗಳನ್ನ ನಮ್ಮ ಜಿಲ್ಲೆಗೆ ಇಲ್ಲಿ ತನಕ ಕೊಟ್ಟಂತ ಒಳ್ಳೆಯ ಯೋಜನೆಗಳು ಇಲ್ಲ. ನಮಗೆ ಬೇಡವಾದಂತ ಯೋಜನೆಗಳನ್ನ ತಂದು ಹೇಳುವಂತದ್ದು ಪ್ರತಿಯೊಂದು ಸರ್ಕಾರ ಇವತ್ತು ಮಾಡ್ತಾ ಇತ್ತು. ತಾವೆಲ್ಲ ಗಮನಿಸಿದ್ರಿ. ಆದ್ರೆ ನಾನು ಒಂದು ಮನವಿಯನ್ನು ಮಾಡ್ತೇನೆ, ದಯವಿಟ್ಟು ಇದು ಕೇವಲ MG ಭಟ್ರಿಗೋ ಅಥವಾ NS ಹೆಗ್ಡೆಯವರಿಗೋ ಅಥವಾ ದಿನಕರ್ ಶೆಟ್ಟಿಗೆ ಅಲ್ಲ, ಮುಂದಿನ ತಲೆಮಾರಿಗಾಗಿ ಬೇಕಾದಂಥದ್ದು. ಇದು ನಮಗೆ ಕೊಡುಗೆ ಆಗಿ ಬಂದಂಥದ್ದು, ಪ್ರಕೃತಿಯ ಕೊಡುಗೆ ಇದು. ನಾವು ಯಾರು ಮಾಡಿಕೊಂಡಿದ್ದಲ್ಲ, ಯಾವ ಸರ್ಕಾರ ನೀಡಿದ್ದಲ್ಲ, ಅದನ್ನು ನಾವು ಇವತ್ತು ಉಳಿಸ್ಕೊಳ್ಬೇಕಾಗಿದೆ. ಮನವಿಯನ್ನು ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಸ್ವೀಕರಿಸಿ ಸರ್ಕಾರಕ್ಕೆ ರವಾನಿಸುವುದಾಗಿ ತಿಳಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ GI ಹೆಗಡೆ, ಪ್ರಮುಖರಾದ ಮಹೇಶ್ ನಾಯ್ಕ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಮಹೇಶ್ ಶೆಟ್ಟಿ ಗೋಕರ್ಣ, ಹೇಮಂತ್ ಕುಮಾರ್ ಗಾಂವ್ಕರ್, ಮಂಜುನಾಥ್ ಪಟಗಾರ್ ಹೆಗಡೆ, ವಿನೋದ್ ಪ್ರಭು, ನೂರ್ ಶೇಖ್, ಶಾರದಾ ನಾಯ್ಕ್, ಡಾಕ್ಟರ್ ಸುರೇಶ್ ಹೆಗಡೆ, ವಿಶ್ವನಾಥ್ ನಾಯ್ಕ್, SV ಹೆಗಡೆ, ಭದ್ರನ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.